Yes. Dear students, in the last classes, we were discussing about the topic called scripting languages, right? So last class ಒಳಗಡೆ ನಾವು ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಆ ಟಾಪಿಕ್ ಹೆಸರು scripting language ಅಂತ ಇತ್ತು. Scripting language means ಅಂದ್ರೆ it is a kind of a language, right, which directly executes. Compilation process ಇರೋದಿಲ್ಲ, directly execute ಆಗುತ್ತೆ ಅಂತ ಹೇಳಿದ್ವಿ ನಾವು. Such languages are called as scripting languages, which directly interacts with system administrations. ಎಷ್ಟೋ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಗಳು ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಜೊತೆ ಡೈರೆಕ್ಟ್ಲಿ ಇಂಟ್ರಾಕ್ಟ್ ಮಾಡ್ತಾವು ಅಂತ ಕಲ್ತಿದ್ವಿ, ರೈಟ್? ಸೊ ಬೇಸ್ಡ್ ಆನ್ ದಟ್ ವಿ ಸ್ಟಾರ್ಟೆಡ್ ಟು ವರ್ಕಿಂಗ್ ವಿತ್ ದಿಸ್. ಸೊ ಅದ್ರ ಮೇಲೆ ನಾವು ಒಂದ್ ಸ್ವಲ್ಪ ಪ್ರೆಸೆಂಟೇಷನ್ ಮೂಲಕ ಅದೊಂದ್ ಸ್ವಲ್ಪ ಟಾಪಿಕ್ಸ್ ನಾನು ತಿಳ್ಕೊಂಡಿದ್ವಿ. ಐ ಹೋಪ್ ಸೊ ಇಟ್ ವಾಸ್ ಕ್ಲಿಯರ್ ಟು ಯು ಪೀಪಲ್, ಸೊ ದಟ್ ಐ ವಿಲ್ ಗೋ ಇನ್ ಟು ನೆಕ್ಸ್ಟ್ ಟಾಪಿಕ್ಸ್. ಸೊ ಲಾಸ್ಟ್ ಕ್ಲಾಸಸ್ ಒಳಗಡೆ ಕಲ್ತಿರೋದನ್ನ ಜಸ್ಟ್ ರೀಕಾಲ್ ಮಾಡೋಣಂತೆ, ಕನೆಕ್ಟ್ ಮಾಡೋಣ. Then I will go to the next topics. The first one is, what is scripting language? It is a language or a computer language which contains some of the commands. ಕೆಲವೊಂದು ಕಮಾಂಡ್ಸ್ ಗಳನ್ನ ಹೊಂದಿದೆ ಅಂತ ಹೇಳ್ತೀವಿ. ಆ ಕಮಾಂಡ್ಸ್ ಸರ್ವರ್ ಸೈಡ್ ಆಗಿರಬಹುದು ಅಥವಾ ಆ ರೀತಿ ಇರುವಂತದ್ದು, ರೈಟ್? ಮೈ ಸ್ಕ್ರೀನ್ is visible to you people. Screen is visible to you people. Yes. See, this is what we learned in the last classes. Scripting languages are nothing but these are the programming languages or the computer languages which contains a group of commands, right? ಒಂದಿಷ್ಟು ಕಮಾಂಡ್ ಗಳನ್ನ ಹೊಂದಿದೆ, ಗ್ರೂಪ್ ಗಳನ್ನ ಹೊಂದಿದೆ, which are able to execute without any compilations. ಕಂಪೈಲ್ ಆಗಲಾರದೆ ಎಕ್ಸಿಕ್ಯೂಟ್ ಆಗುವಂತದ್ದ ಸಬ್ಜೆಕ್ಟ್ ಗೆ, ಲ್ಯಾಂಗ್ವೇಜ್ ಗಳಿಗೆ ನಾವೇನಂತ ಕರಿತೀವಿ? ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಗಳಂತ ಕರಿತೀವಿ. There are the two way we used to work with server side scripting languages and client side scripting languages. Server side ಅಂದ್ರೆ ಸರ್ವರ್ ಒಳಗಡೆ ಎಕ್ಸಿಕ್ಯೂಟ್ ಆಗೋದಕ್ಕೆ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಎಕ್ಸಾಂಪಲ್ ಪರ್ಲ್, PHP, ಪೈಥಾನ್ ಅಂತ ಬರುತ್ತೆ. ಕ್ಲೈಂಟ್ ಸೈಡ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂದ್ರೆ ಪ್ರೋಗ್ರಾಮ್ ಬ್ರೌಸರ್ ಒಳಗಡೆ ಎಕ್ಸಿಕ್ಯೂಟ್ ಆಗಿ ಇಲ್ಲೇ ರನ್ ಆಗ್ತಿದ್ವು ಅಂತಂದ್ರೆ ನಾವೇನಂತ ಕರಿತೀವಿ? ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದಕ್ಕೆ ಜಾವಾ ಸ್ಕ್ರಿಪ್ಟ್ ಅಂತ ಕರಿಬಹುದು ಅಥವಾ ಬೇರೆ ಯಾವ್ದಾದ್ರು VB ಸ್ಕ್ರಿಪ್ಟ್ ಯೂಸ್ ಮಾಡಿರ್ಬೋದು. ಅಂತ ಲ್ಯಾಂಗ್ವೇಜ್ ಗಳನ್ನ ಯೂಸ್ ಮಾಡ್ಕೋತೀವಿ. ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಆರ್ ನಥಿಂಗ್ ಬಟ್ ದೇ ಆರ್ ಟ್ಯಾಗ್ಡ್ ಅಪ್ ವಿತ್ ಸಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ದೇ ಆರ್ ಏಬಲ್ ಟು ಇಂಟಿಗ್ರೇಟ್ ಇಟ್. ಜಾವಾ ಜೊತೆ ಇಂಟಿಗ್ರೇಟ್ ಆಗಿತ್ತು ಅಂದ್ರೆ ಜಾವಾ ಸ್ಕ್ರಿಪ್ಟಿಂಗ್ ಅಂತ ಕರಿತೀನಿ. VB ಜೊತೆ ಇಂಟಿಗ್ರೇಟ್ ಆಗಿದ್ರೆ VB ಸ್ಕ್ರಿಪ್ಟ್ ಅಂತ ಕರಿತೀನಿ. ಮ್ಯಾಕ್ಸಿಮಮ್ ಟೈಮ್ ದೇ ಆರ್ ಇಂಟಿಗ್ರೇಟೆಡ್ ವಿತ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸೊ ದಟ್ ದೇ ಕ್ಯಾನ್ ಏಬಲ್ ಟು ಕಮ್ಯುನಿಕೇಟ್ ಈಸಿಲಿ. ಕಮ್ಯುನಿಕೇಟ್ ಆಗ್ಲಿಕ್ಕೆ ಬಹಳ ಸರಳ ಆಗೋ ರೀತಿ ಒಳಗಡೆ ಏನಾಗಿದೆ ಅಂತ ಹೇಳ್ತೀವಿ ನಾವು, ಅವು ಇಂಟಿಗ್ರೇಟೆಡ್ ಆಗ್ಯಾವು, ಕಂಬೈನ್ಡ್ ಆಗ್ಯಾವು ಅಂತ ಹೇಳ್ತೀವಿ, ರೈಟ್? ಸೊ ನೀವು ರೂಬಿ ಅಂತ ಕರಿತೀವಿ, ಪೈಥಾನ್ ಅಂತ ಕರಿತೀವಿ, ಪರ್ಲ್, PHP, C++, ಜಾವಾ, HTML, the basic scripting languages anta heltivi. Again, we also discussed that what are the advantages of scripting languages. These are the languages open source and you are able to view and edit. ನಿಮ್ಗೆ ಯೂಸರು ಅದನ್ನ ಕೋಡ್ ಅನ್ನ ವ್ಯೂ ಮಾಡಬಹುದು, ಎಡಿಟ್ ಮಾಡಬಹುದು, ಮ್ಯಾನಿಪುಲೇಟ್ ಮಾಡಬಹುದು, ಚೇಂಜ್ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡಂತದ್ದು ಅಂತ ಹೇಳ್ತೀವಲ್ಲ, ಆ ರೀತಿಯಾದ ಓಪನ್ ಸೋರ್ಸ್ ಅಂತ ಕರಿತೀವಿ. ಎನಿವನ್ ಕ್ಯಾನ್ ಅಂತ ಹೇಳೋದು, ಯಾರಾದ್ರೂ ಅದನ್ನ ಯೂಸ್ ಮಾಡ್ಲಿಕ್ಕೆ ಬರುತ್ತೆ ಅನ್ನಕ್ಕೆ ಓಪನ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. Now it's audible to me. Still it is not working. It is only for Sneha or some other people are also facing this? Okay, all right, thank you. See, advantages of scripting languages are nothing but open source. First advantage, it is open source, means it is easily available for all the users. ಯಾರು ಯೂಸ್ ಮಾಡ್ಬೇಕನ್ಲಿಕ್ಕೆ ಅವ್ರಿಗೆ ಈಸಿಲಿ ಅವೈಲೇಬಲ್ ಇದೆ, ರೈಟ್? ಓಪನ್ ಮಾರ್ಕೆಟ್ ಒಳಗಡೆ ಇದೆ, ಅದಕ್ಕೆ ಪರ್ಚೇಸಿಂಗ್ ಇರಂಗಿಲ್ಲ, ರೈಟ್? ಜಸ್ಟ್ ಅ ಮಿನಿಟ್. ಈಗ ನೋಡ್ರಿ ಅಂತ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್, am I not audible to you people? No issues. Okay, there are some students are saying they are not able to hear my voices. Just a minute. See, ಈಗ ನೋಡ್ರಿ ಫ್ಯಾನ್ ಬಂದ್ ಮಾಡಿದ್ದೇನೆ, just observe it. Audible. Maximum of you people are saying that it is audible. Okay. Yes, dear. Let's back to the classes.
ಸಿ ಓಪನ್ ಸೋರ್ಸ್ ಮೀನ್ಸ್ ಇದನ್ನ ಮಾರ್ಕೆಟ್ ಒಳಗಡೆ ಮಾರಾಟ ಮಾಡೋಗೋಸ್ಕರ ಡೆವಲಪ್ ಮಾಡಿರಂಗಿಲ್ಲ. ದೀಸ್ ಆರ್ ದ ಸಾಫ್ಟ್ವೇರ್ಸ್ ವಿಚ್ ಆರ್ ಡಿಸೈನ್ ಫಾರ್ ಟು ಯೂಸ್ ಎನಿಬಡಿ. ಸಚ್ ಸಾಫ್ಟ್ವೇರ್ಸ್ ಆರ್ ಕಾಲ್ಡ್ ಆಸ್ ಓಪನ್ ಸೋರ್ಸಸ್. ಅಂದ್ರೆ ಇಂಟರ್ನೆಟ್ ಒಳಗೆ ನಾವು ಸರ್ಚ್ ಮಾಡಿಬಿಟ್ರೆ ಸಿಗುತ್ತೆ ಅಂತ ಹೇಳ್ತೇವಲ್ಲ, ಹಂಗಿದ್ದಂಗೆ. ದೀಸ್ ಅಲೌ ದ ಯೂಸರ್ಸ್ ಟು ವ್ಯೂ ಅಂಡ್ ಎಡಿಟ್ ದ ಸ್ಕ್ರಿಪ್ಟ್ ಇಫ್ ಇಟ್ ಇಸ್ ನೀಡೆಡ್. ನಿಮ್ಗೆ ಬೇಕಾಗಿತ್ತು ಚೇಂಜಸ್ ಮಾಡ್ಬೇಕಾಗ್ಯದ, ಚೇಂಜ್ ಮಾಡ್ಲಿಕ್ಕೆ ಅಲೌ ಮಾಡ್ತದಲ್ಲ, ಅದಕ್ಕೆ ನಾವು ಒಂದು ಅಡ್ವಾಂಟೇಜ್ ಇದೆ ಅಂತ ಹೇಳ್ತೀವಿ. ಡಸ್ ನಾಟ್ ರಿಕ್ವೈರ್ ಫೈಲ್ ಟು ಬಿ ಕಂಪೈಲ್ಡ್ ಬಟ್ ಮೇ ಬಿ ವೆನ್ ನೆಸೆಸರಿ ಅಂತ ಹೇಳ್ತಾರೆ. ಅಂದ್ರೆ ಈ ಫೈಲ್ ಕಂಪೈಲೇಷನ್ ಆಗೇಬೇಕು ಅಂತ ಏನ್ ನೆಸೆಸರಿ ಇಲ್ಲ, ರೈಟ್? ಡೈರೆಕ್ಟ್ಲಿ ಎಕ್ಸಿಕ್ಯೂಟ್ ಆಗ್ತಾವ. ನೀವು ನೋಡಿದಿರಿ ಆಲ್ರೆಡಿ, ಪೈಥಾನ್ ಪ್ರೋಗ್ರಾಮಿಂಗ್ ಕಲ್ತಿದ್ದೀರಿ, ಎಕ್ಸಿಕ್ಯೂಟಿವ್ ಮಾಡಿ ನೋಡಿರಿ, ಡೈರೆಕ್ಟ್ಲಿ ರನ್ ಆಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತಾ ಅಂತ ಹೇಳ್ತೀವಿ, ರೈಟ್? ಅದ್ರ ಮೇಲೆ ಕೆಲಸ ಮಾಡುತ್ತಾ ಅಂತ ಹೇಳ್ತೀವಿ. ಈಸಿ ಟು ಲರ್ನ್ ಅಂಡ್ ರೈಟ್, ಕಲೀಲಿಕ್ಕೆ ಬಹಳ ಸರಳ ಅದ, ರೈಟ್? ಪೈಥಾನ್ ಪ್ರೋಗ್ರಾಮಿಂಗ್ ಕೂಡ ನೀವು ಜಲ್ದಿ ಕಲ್ತ್ರಿ, ರೈಟ್? ಸಿಮಿಲರ್ಲಿ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಆರ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಬಹಳ ಜಲ್ದಿ ತಿಳಿತಾವ, ಸ್ಪೆಷಲಿ ಜಾವಾ ಸ್ಕ್ರಿಪ್ಟ್ ಅಂತ ಬಹಳ ಜಲ್ದಿ ತಿಳಿಯುತ್ತೆ ನಿಮ್ಗೆ. ಸೆಕೆಂಡ್ ಯೂನಿಟ್ ವಿ ಯೂಸ್ ಟು ಡಿಸ್ಕಸ್ ಅಬೌಟ್ HTMLs ಅಂಡ್ XHTML. ಅವೆಲ್ಲಾನು ಕೂಡ ಟ್ಯಾಗ್ ಬೇಸ್ಡ್ ಅದಾವ, ಜಲ್ದಿ ಜಲ್ದಿ ತಿಳಿಯಕ್ ಸ್ಟಾರ್ಟ್ ಆಗ್ತಾವ ನಿಮ್ಗೆ ಅಂತ ಹೇಳ್ತೀವಿ. ಅಂಡ್ ಮಚ್ ಫಾಸ್ಟರ್ ಟು ಡೆವಲಪ್ ದನ್ ದ ಆಕ್ಚುಯಲ್ ಪ್ರೋಗ್ರಾಮ್, ರೈಟ್? ಬೇರೆ ಪ್ರೋಗ್ರಾಮ್ ಗಳಿಗೆ ಕಂಪೇರ್ ಮಾಡಿದಾಗ ಬಹಳ ಫಾಸ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಬಹುದು, ಡೆವಲಪ್ ಮಾಡಬಹುದು, ಅಥವಾ ಅದನ್ನ ರೆಡಿ ಮಾಡಬಹುದು ಅಂತ ಹೇಳ್ತೀವಿ. ದಿಸ್ ಆರ್ ಆಲ್ ಕಾಲ್ಡ್ ಆಸ್ ಅಡ್ವಾಂಟೇಜಸ್ ಆಫ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಅಡ್ವಾಂಟೇಜಸ್ ಒಳಗೆ ಈಸಿ ಟು ಲರ್ನ್, ಇಟ್ ಅಲೌಸ್ ಫಾರ್ ಯೂಸರ್ಸ್ ಟು ಎಡಿಟ್ ಅಂಡ್ ವ್ಯೂ ಇಟ್, ಫಾಸ್ಟ್ ಎಡಿಟಿಂಗ್ ಫೆಸಿಲಿಟಿ ಅದ, ಫಂಕ್ಷನಾಲಿಟಿ ಚೇಂಜ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಆಗ್ತದ, ಡಿಫರೆಂಟ್ ಆಪರೇಟಿಂಗ್ ಸಿಸ್ಟಮ್ ಗೆ ಸಪೋರ್ಟ್ ಆಗೋ ಲೆವೆಲ್ ಗೆ ಅದ ಅಂತ ಹೇಳ್ತೀವಿ, ರೈಟ್? ನೆಕ್ಸ್ಟ್, disadvantages. What are the disadvantages of scripting languages? As we learned that it is easy to view, easy to edit ಮಾಡ್ಲಿಕ್ಕೆ ಕೊಟ್ಟಾನ, ವ್ಯೂ ಮಾಡಕ್ ಕೊಟ್ಟಾನ. ಸೊ ಓಪನ್ ಸೋರ್ಸ್ ಆಗಿರೋದ್ರಿಂದ ನಿಮ್ಗೆ ಸೋರ್ಸ್ ಕೋಡ್ ಎಲ್ಲ ತಿಳಿಯೋದ್ರಿಂದ ಕೆಲವೊಂದು ಕಂಪನಿಗಳು ಅದನ್ನ ಅವಾಯ್ಡ್ ಮಾಡ್ತಾವ, ವಿಚ್ ಮೇ ಬಿ ಪ್ರೊಹಿಬಿಟೆಡ್ ಬೈ ಸಮ್ ಕಂಪನೀಸ್ ಬಿಕಾಸ್ ಇಟ್ ಶುಡ್ ನಾಟ್ ಬಿ ಸೀನ್. ನಂದು ಏನೋ ಒಂದು ಕೋಡಿಂಗ್ ಬರ್ದೇನ, ಆ ಕೋಡಿಂಗ್ ಮತ್ತೊಬ್ರು ನೋಡ್ಬಾರ್ದು, ಮ್ಯಾನಿಪುಲೇಟ್ ಮಾಡಕ್ ಆಗಿರ್ಬಾರ್ದು, ವ್ಯೂ ಮಾಡಕ್, ಎಡಿಟ್ ಮಾಡಕ್ ಬಂದಿರಬಾರ್ದು ಅಂತ ಕೆಲವೊಂದು ಕಂಪನಿಗಳು ಎಕ್ಸ್ಪೆಕ್ಟ್ ಮಾಡ್ತಾವಲ್ಲ, ಅದನ್ನ ರೀಚ್ ಆಗಂಗಿಲ್ಲ ಅಂತ ಹೇಳ್ತೀವಿ. And requires the user to install interpreter so or a separate program before the script can be run. Program run ಆಗಕ್ಕಿಂತ ಮುಂಚೆ ಇಂಟರ್ಪ್ರಿಟರ್ ಇನ್ಸ್ಟಾಲ್ ಮಾಡ್ಬೇಕಾಗ್ತದೆ. ಸೊ ಅಂದ್ರೆ ಮಾತ್ರ ನಮ್ಮ ಪ್ರೋಗ್ರಾಮ್ಗಳು ರನ್ ಆಗ್ತಾವು ಅಂತ ಹೇಳೋದು, ರೈಟ್? ಇನ್ ಸಮ್ ಸಿಚುವೇಶನ್ಸ್ ದೇ ಮೇ ಬಿ ಸ್ಲೋವರ್ ದೆನ್ ದ ಕಂಪೈಲ್ ಪ್ರೋಗ್ರಾಮ್. ಕೆಲವೊಂದ್ ಕಡೆ ಕಂಪೈಲೇಷನ್ ಪ್ರೋಗ್ರಾಮ್ ಗಿಂತ ಸ್ಲೋವರ್ ಆಗಿ ಎಕ್ಸಿಕ್ಯೂಟ್ ಆಗ್ತಾವು ಅಂತ ಕಲ್ತಿದ್ರಿ, ರೈಟ್? ನೆಕ್ಸ್ಟ್ ವಿ ಆಲ್ಸೋ ಡಿಸ್ಕಸ್ಡ್ ಅಬೌಟ್ ಅಪ್ಲಿಕೇಶನ್ಸ್ ಆಫ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್, ರೈಟ್? ಅಪ್ಲಿಕೇಶನ್ಸ್ ಆಫ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಮೀನ್ಸ್ ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಾಗಿದೆ. ಆಲ್ಮೋಸ್ಟ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆರ್ ಯೂಸ್ಡ್ ಇನ್ ವೆಬ್ ಅಪ್ಲಿಕೇಶನ್ಸ್. ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಗಳು ಯೂಸ್ ಮಾಡೋದೇ ವೆಬ್ ಅಪ್ಲಿಕೇಶನ್ಸ್ ಒಳಗಡೆ. ಇಟ್ ಈಸ್ ಯೂಸ್ಡ್ ಇನ್ ಸರ್ವರ್ ಸೈಡ್ ಕೋಡಿಂಗ್, ಸರ್ವರ್ ಸೈಡ್ ಕೋಡಿಂಗ್ ಒಳಗಡೆ ಯೂಸ್ ಮಾಡ್ತೀವಿ, ಕ್ಲೈಂಟ್ ಸೈಡ್ ಕೋಡಿಂಗ್ ಒಳಗೆ ಯೂಸ್ ಮಾಡ್ತೀವಿ. ಜಾವಾ ಸ್ಕ್ರಿಪ್ಟ್ ಅದ, PHP ಅದ, ಪರ್ಲ್ ಅದ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆರ್ ಯೂಸ್ಡ್ ಇನ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್. ನಾನು ಹೇಳಿಕೆತ್ತಿದ್ರಲ್ಲ, ಅಂದ್ರೆ ನೀವು ಶೆಲ್ ಸ್ಕ್ರಿಪ್ಟ್ ಅಂತ ಕಲ್ತಿರ್ತೀರಿ ಯುನಿಕ್ಸ್ ಒಳಗಡೆ. ಸೊ ನಿಮ್ಗೆ ಶೆಲ್ ಎಕ್ಸಿಕ್ಯೂಟ್ ಆಗ್ಬೇಕು, ರನ್ ಆಗ್ಬೇಕು ಅಂತ ಹೇಳ್ತೀವಿ, ಅಥವಾ ಶೆಲ್ ವಿದೌಟ್ ಶೆಲ್ ಯುನಿಕ್ಸ್ ವಿಲ್ ನಾಟ್ ವರ್ಕ್ ಅಂತ ಹೇಳ್ತೀವಿ. ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಡಿಸೈನ್ ಮಾಡಿದಾಗ ಒಮ್ಮೆ ಹೇಳ್ತಾರೆ, ಆಪರೇಟಿಂಗ್ ಸಿಸ್ಟಮ್ ಒಳಗಡೆ ವಿದೌಟ್ ಶೆಲ್ ಇಟ್ ಡಸ್ ನಾಟ್ ವರ್ಕ್, ಕರ್ನಲ್ಸ್ ಬರ್ತಾವು ಅಂತ ಹೇಳ್ತೀವಿ. ಹಂಗ ಶೆಲ್ ಅಡ್ಮಿನಿಸ್ಟ್ರೇಷನ್ ಲೆವೆಲ್ಗೆ, ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಲೆವೆಲ್ಗೂ ಕೂಡ ಸಪೋರ್ಟ್ ಮಾಡುತ್ತೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಹೇಳೋದು. ಆಮೇಲೆ ಗೇಮ್ ಅಪ್ಲಿಕೇಶನ್ಸ್, ಕಾಂಪ್ಲೆಕ್ಸಿಟಿ ಆಫ್ ಕೋಡಿಂಗ್ ಇರುತ್ತೆ ಗೇಮ್ ಅಪ್ಲಿಕೇಶನ್ಸ್ ಒಳಗಡೆ. ಆ ಕಾಂಪ್ಲೆಕ್ಸಿಟಿ ಆಫ್ ಕೋಡಿಂಗ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ, ಸರಳವಾಗಿ ಮ್ಯಾನೇಜ್ ಮಾಡ್ಲಿಕ್ಕೆ ನಮ್ಗೆ ಈಸಿ ಕೋಡಿಂಗ್ ಪ್ರೋಗ್ರಾಮ್ ಬೇಕು. ಕಾಂಪ್ಲೆಕ್ಸಿಟಿ ಕಡಿಮೆ ಆಗ್ಬೇಕು ಅಂದ್ರೆ ಈಸಿ ಕೋಡಿಂಗ್ ಇರಬೇಕು. ದಟ್ ಕ್ಯಾನ್ ಬಿ ಡನ್ ಬೈ ದ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ವೆರಿ ಈಸಿಲಿ. ಅದಕ್ಕೆ ಇಟ್ ಈಸ್ ಯೂಸ್ಡ್ ಇನ್ ಗೇಮ್ ಅಪ್ಲಿಕೇಶನ್ಸ್ ಆಲ್ಸೋ. ಅಂಡ್ ಪ್ಲಗಿನ್ ಅಂಡ್ ಎಕ್ಸ್ಟೆನ್ಷನ್ಸ್ ಫಾರ್ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ಸ್. ಪ್ಲಗಿನ್ಸ್ ಮೀನ್ಸ್ ಆಡಿಂಗ್ ಸಮ್ ಫೀಚರ್ಸ್ ಟು ದ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ಸ್. ಆಲ್ರೆಡಿ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿರಿ, ಆಲ್ರೆಡಿ ವರ್ಕಿಂಗ್ ಅದ, ಅದಕ್ಕೆ ಬೇಕಾಗಿರೋ ಫೀಚರ್ಸ್ ಗಳನ್ನ ಆಡ್ ಮಾಡ್ಲಿಕ್ಕೆ, ಸಪೋರ್ಟಿಂಗ್ ಫೀಚರ್ಸ್ ಗಳನ್ನ ಆಡ್ ಮಾಡ್ಲಿಕ್ಕೆ, ಅದಕ್ಕೆ ಬೇಕಾಗಿರೋದನ್ನ ವರ್ಕ್ ಮಾಡ್ಲಿಕ್ಕೆ ಇದು ಸರಳ ಮಾಡ್ಕೊಡ್ತದ. ಅದಕ್ಕೆ ನಾವು ಒನ್ ಆಫ್ ದ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಆಟೋಮೇಟ್ ಸರ್ಟನ್ ಟಾಸ್ಕ್ ಇನ್ ಪ್ರೋಗ್ರಾಮ್, ರೈಟ್? ಆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ, ಆಟೋಮೆಟಿಕ್ಲಿ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಏನ್ ಬೇಕು ಅದೇ ರೀತಿನೂ ಕೂಡ ಪ್ರೊವೈಡ್ ಮಾಡುತ್ತೆ. ಅಂಡ್ ಇನ್ಫಾರ್ಮೇಶನ್ ಅನ್ನ ಡಾಟಾ ಬೇಸ್ ದಿಂದ ತಗೊಳ್ಳಿಕ್ಕೆ ಸಪೋರ್ಟ್ ಮಾಡುತ್ತೆ. These are all called as applications of scripting languages. Understood basic of the slides? ಓಪನ್ ಸೋರ್ಸ್ ಪ್ರಾಬ್ಲಮ್ ನ ಹೆಂಗ್ ಓವರ್ಕಮ್ ಮಾಡ್ತೀವಿ? ಓಕೆ, ಇನ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್. ಸಿ, ದಿಸ್ ಕೆನಾಟ್ ಬಿ ಓವರ್ಕಮ್ ನನ್ನ ಪ್ರಕಾರ, ಅಕಾರ್ಡಿಂಗ್ ಟು ಮೀ. ಯಾಕಂದ್ರೆ ಓಪನ್ ಸೋರ್ಸ್ ಆರ್ ದ ಲ್ಯಾಂಗ್ವೇಜಸ್ ವಿಚ್ ಆರ್ ಡಿಸೈನ್ಡ್. ಸಿ, ವೆಬ್ ಅಪ್ಲಿಕೇಶನ್ಸ್ ಮಾಡ್ಬೇಕಂದಾಗ ಒಮ್ಮೆ ಏನ್ ಮಾಡ್ತಾರೆ, ಸರ್ವರ್ ಸೈಡ್ ಕೋಡಿಂಗ್ ಮಾಡ್ಕೊಂಡ್ ಬಿಡ್ತಾರೆ. ನಿಮ್ ಸರ್ವರ್ ಕಡೆಯಿಂದ ಎಕ್ಸೆಸ್ ಆಗ್ಬಾರ್ದು ಅಂತ ಹೇಳಿ, ನೀವು ವಿದೌಟ್ ಪರ್ಮಿಷನ್ ತಗೊಳಕ್ ಬಂದಿರಬಾರ್ದು.
ಆ ರೀತಿ ಕೋಡಿಂಗ್ ಮಾಡ್ಕೋತಾರೆ. ಅದರ ನಿಮ್ಗೆ ಓಪನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಏನ್ ಬೇಕಾಗಿದೆ ಅಲ್ಲ ಬೇಸಿಕ್ ಅಷ್ಟೇ ಸಿಗುತ್ತೆ, ಟೋಟಲ್ ಡೀಟೇಲ್ಡ್ ಆಗಿ ಸಿಗಂಗಿಲ್ಲ. ಆ ರೀತಿ ಕೋಡಿಂಗ್ ಮಾಡ್ತಾರೆ. ಅಂಡರ್ಸ್ಟುಡ್ ಅಂತ ಸ್ಟಿಲ್ ಎನಿವನ್ ಇಸ್ ಹ್ಯಾವಿಂಗ್ ಡೌಟ್ಸ್? ಮತ್ತೆ ಯಾರಿಗಾರ ಡೌಟ್ ಅದರಿ? If it is clear, kindly raise your hands. ಹಾ, ನಿನ್ನೆ ಕ್ಲಾಸ್ ಹೇಳೇನ್ರಿ? ನಿನ್ನೆ ಕ್ಲಾಸ್ ಇದ್ದೀರಿ, ಇದು ಕಂಟಿನ್ಯೂಯೇಷನ್. Right. Now we are entering into the next slide. Next slide ಒಳಗಡೆ motivation, why reasons for studying the scripting languages ಅಂತ ಹೇಳ್ತೀವಿ. Motivation ಅಂತ ಟಾಪಿಕ್ ಕೊಟ್ಟಿದ್ದಾರೆ ನಮ್ಮ ಸಿಲೆಬಸ್ ಒಳಗಡೆ. Motivation for scripting language, that is nothing but why to study this, right? Because as we all know that ಇದು scripting language works with the servers. Server ಮೇಲೆ ಕೆಲಸ ಮಾಡ್ತದೆ, which works with the database servers, which works with the billing, which works with the receiving softwares. Database ಅಂದ ತಕ್ಷಣ ಬಿಲ್ಲಿಂಗ್ ಮಾಡಾಕತ್ತಾನ, ಅದ್ರೊಳಗೆ ಡಾಟಾ ಹಾಕ್ಲಿಕ್ಕೆ ಎತ್ತೀನಿ. ಶಿಪ್ಪಿಂಗ್ ಮಾಡಾಕತ್ತಾನ, ಅದ್ರಾಗ ಡಾಟಾದ ಅದನ್ನು ಇಲ್ಲ ಅಂತ ನೋಡ್ತೀವಿ. ರಿಸೀವಿಂಗ್ ಮಾಡ್ಲಿಕ್ಕೆ ಎತ್ತೀವಿ, ಸ್ಟಾಟಿಸ್ಟಿಕ್ಸ್ ಗ್ಯಾದರಿಂಗ್ ಮಾಡ್ತೀವಿ ಅಂತ ಹೇಳ್ತೀವಿ. ಕಂಪ್ಯೂಟೇಷನ್ಸ್, ಈಗ ನನ್ನ ಹತ್ರ ಒಂದಿಷ್ಟು ಸಾಮಾನ್ ಅದಾವು, ಈಗ ಅಮೆಝಾನ್ ಒಳಗಡೆ, ಫ್ಲಿಪ್ಕಾರ್ಟ್ ಒಳಗಡೆ ನೀವು ವರ್ಕ್ ಮಾಡ್ತಿರ್ತೀರಿ. ಇದಷ್ಟು ಸಾಮಾನ್ ಅದಾವ, ಒಂದ್ 5 ನಿಮಿಷ ಬಿಟ್ಟ ನಂತರ ಇದು ಇಲ್ಲ ಅಂತ ಹೇಳ್ತೀವಿ. ಹೆಂಗಾಗುತ್ತಾ? Because it is directly interacting with the database. If someone purchase, it has to be reduced. If something is added to the database, it has to be displayed. ಅದು ಡಿಸ್ಪ್ಲೇ ಆಗ್ಬೇಕು, ಅದು ರೆಡ್ಯೂಸ್ ಆಗ್ಬೇಕು, ಅದನ್ನೆಲ್ಲ ಕೂಡ ಮಾಡ್ಲಿಕ್ಕೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಬೇಕಾಗ್ತಾವ ಅಂತ ಹೇಳ್ತೀವಿ. ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಆರ್ ಆಫನ್ ರಿಟನ್ ಟು ಮೇಕ್ ದೀಸ್ ಸಪರೇಟ್ ಸಿಸ್ಟಮ್ಸ್ ವರ್ಕ್ಸ್ ಟುಗೆದರ್. ಇವು ಬೇರೆ ಬೇರೆ ಅಂತ ಟ್ರೀಟ್ ಮಾಡ್ತಾವ. ರೆಂಡರಿಂಗ್ ಮಾಡೋದು, ಡಾಟಾ ಮೈನಿಂಗ್ ಮಾಡೋದು, ಕಂಪ್ಯೂಟೇಷನ್ಸ್ ಮಾಡೋದು, ಸ್ಟಾಟಿಸ್ಟಿಕ್ಸ್ ಅನ್ನ ಗ್ಯಾದರ್ ಮಾಡೋದು, ಅದಕ್ಕೋಸ್ಕರ ನಮ್ಗೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಹೇಳ್ತೀನಿ. ಹಾಗೇನು ಹೇಳಿಕೆ ಇತ್ತಿದ್ವಿ, ಗೇಮ್ ಡೆವಲಪರ್ ರೈಟಿಂಗ್ ದ ಕಾಂಪ್ಲೆಕ್ಸ್ ಲಾಜಿಕ್, highly optimized geometric transformations and generally 3D effects, like to upload, offload some of the flow logic to artistics with less coding skills. ಯಾಕಂದ್ರೆ ಆಗಲೇ ಹೇಳ್ತಾ ಇದೀವಲ್ಲ, ನಾವು ಗೇಮ್ ಡೆವಲಪ್ ಮಾಡೋವರೆಗೂ ಒಂದು ಕಾಂಪ್ಲೆಕ್ಸಿಟಿ ಆಗಿರ್ತದೆ. ಯಾಕಂದ್ರೆ 3D ಎಲ್ಲ ಹಾಕ್ಬೇಕು, ಎಲ್ಲ ವರ್ಕ್ ಮಾಡ್ಬೇಕು ಅಂತ ಹೇಳಿ. ಅವೆಲ್ಲ ಸರಳವಾಗಿ ಕೆಲಸ ಆಗ್ಬೇಕು ಅಂದ್ರೆ ಈಸಿ ಕೋಡಿಂಗ್ ಮೆಥಡ್ಸ್ ಇರ್ಬೇಕು, ಅಥವಾ ಲೆಸ್ ಕೋಡಿಂಗ್, ಕಡಿಮೆ ಕೋಡಿಂಗ್ ಕೆಲಸ ಆಗ್ತಿರ್ಬೇಕು. ನಾವು ಪೈಥಾನ್ ಪ್ರೋಗ್ರಾಮಿಂಗ್ ನೋಡಿದ್ವಿ, ಸಿ ಪ್ರೋಗ್ರಾಮಿಂಗ್ ನೋಡಿವಿ, ಲಾಸ್ಟ್ ಸೆಮಿಸ್ಟರ್ ಕಲ್ತೀವಿ. ಸಿ ಒಳಗಡೆ ಮಾಡೋ ಕೆಲಸನ ಪೈಥಾನ್ದಾಗ ನಾವು ವಿದಿನ್ 2 ಲೈನ್ಸ್ ಒಳಗೆ ಮಾಡ್ತೀವಿ. ಅಲ್ಲಿ 10 ಲೈನ್ ಬರಿತಿದ್ದೇವೆ, ಇಲ್ಲಿ 2 ಲೈನ್ ಬರಿತೀವಿ ಅಂತ ಹೇಳಿರ್ತೀವಿ. ಹಂಗ ಆ ಕಾಂಪ್ಲೆಕ್ಸಿಟಿ ರಿಡ್ಯೂಸ್ ಮಾಡ್ತದ. ದಟ್ ವಿಲ್ ಮೋಟಿವೇಟ್ ಅಸ್ ಟು ಸ್ಟಡಿ ಅಬೌಟ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್. ಅದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಸ್ಟಡಿ ಮಾಡ್ಲಿಕ್ಕೆ ಅನುಕೂಲ ಮಾಡ್ತೀವಿ, ಅದು ಮೋಟಿವೇಟ್ ಮಾಡ್ತದೆ ಅಂತ ಹೇಳ್ತೀವಿ. ರೈಟಿಂಗ್ ಎನಿಥಿಂಗ್ ಅದರ್ ದನ್ ದ ಸಿಸ್ಟಮ್ಸ್ ಯುಟಿಲಿಟೀಸ್ ಟು ಗೆಟ್ ಅದನ್ನ ಇದು ಮಾಡ್ತದ ಅಂತ ಹೇಳ್ತೀವಿ ನಾವು. ಅಂದ್ರೆ ಸಿಸ್ಟಮಿಗೆ ಬೇಕಾಗಿರುವಂತ ಕಾಂಪ್ಲೆಕ್ಸಿಟಿ ಪ್ರೋಗ್ರಾಮ್ಸ್ ಗಳನ್ನ ಕಡಿಮೆ ಮಾಡ್ತದೆ, ಕಡಿಮೆ ಮಾಡಿ ನಿಮ್ಗೆ ಈಸಿಲಿ ಪ್ರೊವೈಡ್ ಮಾಡ್ತದೆ ಅಂತ ಹೇಳ್ತೀವಿ. ರೈಟ್? ಸೊ ಕಾಂಪ್ಲೆಕ್ಸಿಟಿ ಟಾಸ್ಕ್ ವರ್ಕ್ ಮಾಡೋದು ಅಂತ ಹೇಳ್ತೀವಿ. ಕೆಲವೊಂದು ಲೆಸ್ ಸ್ಟೆಪ್ಸ್ ಒಳಗಡೆ ನಾವ್ ಏನ್ ಮಾಡ್ಲಿಕ್ಕೆ ಇರ್ತೀವಿ, ಮುಂದಿನ ಕೋಡಿಂಗ್ ಅನ್ನ ಕಲಿತೀವಿ ಅಂತ ಹೇಳೋದು ಸಿಂಪಲ್ ಸ್ಟೆಪ್ಸ್ ಅಂತ ಹೇಳೋದು. ರೈಟ್? It allows the simple creations and editing a variety of text editors. Text editor ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ಎಡಿಟ್ ಮಾಡ್ಲಿಕ್ಕೆ, ಮಾಡಿಫೈ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. Right? It allows the dynamic and interactive activities on the web pages. Web pages ಒಳಗಡೆ ಡೈನಾಮಿಕ್ ಅಂದ್ರೆ ನೀನ್ ಏನೋ ಬರೀತಿ, ಅದು ಹೊಳ್ಳೆ ರಿಪ್ಲೈ ಮಾಡ್ಬೇಕು, ಅದ್ರ ಮೇಲೆ ವರ್ಕ್ ಆಗ್ಬೇಕು ಅನ್ನೋ ಕ್ರಿಯೇಟ್ ಮಾಡ್ಲಿಕ್ಕೆ ವರ್ಕ್ ಸಪೋರ್ಟ್ ಮಾಡ್ತದೆ. ಅದು that's the reason we used to study scripting languages. Interpreted language also have a simple syntax which for the users, right? ಒಬ್ಬ ಯೂಸರ್ಗೆ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅದ, ಸಿಂಪಲ್ ಸಿಂಟ್ಯಾಕ್ಸ್ ಅದ, ಅದಕ್ಕೋಸ್ಕರ ಕಲೀಲಿಕ್ಕೆ ಸರಳ ಮಾಡ್ತದ ಅಂತ ಹೇಳ್ತೀವಿ. ದಿಸ್ ಇಸ್ ಅಬೌಟ್ ಮೋಟಿವೇಶನ್ಸ್. ಅಂಡರ್ಸ್ಟುಡ್ ದಿಸ್? ತಿಳಿತ್ರಿ? ಓಕೆ. Now we are going for how it differs from scripting languages. What is the difference between scripting language and programming language ಅಂತ ಕರಿತೀವಿ. Scripting language does not require the compilation step. It is the biggest difference in the programming language and the scripting languages. Scripting language ಒಳಗಡೆ ಡೈರೆಕ್ಟ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ, ಅಲ್ಲಿ ಕಂಪೈಲೇಷನ್ ಇಲ್ಲ ಅಂತ ಹೇಳ್ತಾರೆ. ರೈಟ್? ನೆಕ್ಸ್ಟ್
For example, normally C program needs to be compiled before running, whereas normally scripting languages like JavaScript or PHP did not need the compilation process ಬೇಕಾಗಿಲ್ಲ ಅಂತ ಹೇಳಿ. Compiled program run faster than the interpreted programs because they are the first converted into native machine codes. Difference between programming language and scripting language ಒಳಗಡೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೂಲಕ ಕಂಪೈಲ್ ಮಾಡಿರುವಂತ ಪ್ರೋಗ್ರಾಮ್ಗಳು ರನ್ ಆಗ್ತಾವ್ ಜಲ್ದಿ ಫಾಸ್ಟ್ ಆಗಿ, ಯಾಕಂದ್ರೆ ಆ ಮಷೀನ್ಗೆ ಅರ್ಥ ಆಗೋ ಭಾಷೆ ಒಳಗಡೆ ಇದು ಕನ್ವರ್ಟ್ ಆಗಿದೆ. ಡ್ಯೂ ಟು ದಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಎಕ್ಸಿಕ್ಯೂಟೆಡ್. ಆಲ್ಸೋ ಕಂಪೈಲರ್ ರೀಡ್ ಅಂಡ್ ಅನಲೈಸ್ ದ ಕೋಡ್ ಓನ್ಲಿ ಒನ್ಸ್ ಅಂಡ್ ರಿಪೋರ್ಟ್ ದ ಎರರ್ಸ್ ಕಲೆಕ್ಟಿವ್ಲಿ ದಟ್ ದ ಕೋಡ್ ಮೈಟ್ ಹಾವ್, ರೈಟ್. ಆದ್ರೆ ಕಂಪೈಲರ್ ಏನ್ ಮಾಡುತ್ತಾ ಒಂದ್ಸಲ ಪೂರಾ ರೀಡ್ ಮಾಡುತ್ತದೆ, ಎರರ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತದೆ. ಆದ್ರೆ ಇಂಟರ್ಪ್ರಿಟರ್ will read and analyze the code statements each time it meets them and halts at the very instance if there is some errors. ಆದ್ರೆ ಕಂಪೈಲರ್ ಇಂಟರ್ಪ್ರಿಟರ್ ಏನ್ ಮಾಡ್ಲಿಕ್ಕೆ ಒಬ್ರಿ ಟೈಮ್ ವಿಸಿಟ್ ಮಾಡಿದಾಗ ಒಮ್ಮೆ ಅದನ್ನ ಐಡೆಂಟಿಫೈ ಮಾಡ್ತದೆ, ಹೇಳ್ಕೊತ ಹೋಗುತ್ತೆ. ಆದ್ರ ಕಂಪೈಲರ್ ಹಂಗಿಲ್ಲ, ಒಂದೇ ಸಲಕ್ಕೆ ಎಕ್ಸಿಕ್ಯೂಟ್ ಮಾಡಿ ನಿಮ್ಗೆ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತೀವಿ. ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಆರ್ ಇಂಟರ್ಪ್ರಿಟೆಡ್ ಲೈನ್ ಬೈ ಲೈನ್ sequentially, whereas non-scripting languages are compiled at a single stretch. Scripting language requires the host to run the scripts, whereas non-scripting language does not require any host but requires application or web server to deploy the application to run. A few standalone applications can be run independently. Scripting languages ಗಳು host ಮೂಲಕ ಎಕ್ಸಿಕ್ಯೂಟ್ ಆದ್ರೆ ನಾನ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಗಳಿಗೆ ಹೋಸ್ಟ್ ಗಳು ಬೇಕಾಗಿಲ್ಲ, ರೈಟ್. ಇದು ಹೋಸ್ಟ್ ಇರ್ಲಾರ್ದೆ ಕೆಲಸ ಮಾಡುತ್ತಾ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ, ರೈಟ್. ಟೈಪ್ಸ್ ಆಫ್, ಅಗೇನ್ ಲಾಸ್ಟ್ ಲೈನ್, ಟೈಪ್ಸ್ ಆಫ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಕಲ್ತಿರೋದಿದೆ, ಇದನ್ನ ಬಹಳ ರಿಪೀಟ್ ಮಾಡಂಗಿಲ್ಲ. there are two types, scripting language and server side scripting language and client side. ಇದನ್ನೇ ನಾವು ಲಾಸ್ಟ್ 4 ಕ್ಲಾಸ್ ದಿಂದ ಕಲ್ಕೋತಿ ಬಂದಿದ್ದೀವಿ. This is all about our class. Understood? Okay. We are going to wind up the today's sessions here itself only. Thank you.